ಆರ್ಮರ್ ಆ್ಯಂಡ್ ಕ್ರೌನ್ ಅಂತ ಹೇಳಿದಾಗ ನನಗೆ ಜ್ಞಾಪಕ ಆಯಿತು. ಎಷ್ಟರ ಮಟ್ಟಿಗೆ ಅಂತಂದರೆ ನಾವು ಪುರಾಣಗಳಲ್ಲಿ ನೋಡ್ತೀವಿ, ಯಾವುದಾದ್ರೂ ಒಂದು ಆರ್ಮರನ್ನು ಪಡೆಯೋಕೆ ಅದೆಷ್ಟು ತಪಸ್ ಮಾಡಬೇಕು, ಅದೇನು ಕತೆ ಏನು ಕ್ರೌನ್ ಇದೆಯಲ್ಲ, ಆ ಕ್ರೌನ್ ಇಟ್ಕೊಳ್ಳೋಕೆ ತಮಾಷೆ ಸಂಗತಿನ ಅವರು ಅಂದರೆ ಒಂದು ವರ್ಕರ್ನ ನಮಗೇನಾಯಿತು, ಇಂಡಿಯಾಲೆಲ್ಲ ಈ ಥರದ್ದು ವರ್ಕ್ ಮಾಡೋರು ತುಂಬ ಕಡಿಮೆ ಜನ ಇದ್ದಾರೆ. ಅದರಲ್ಲಿ ಕೆಲವರು ದೊಡ್ಡ ಸಿನಿಮಾಗಳಿಗೆ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಈ ಥರ ಎಲ್ಲ ಇಲ್ಲಿ ಕುಂದಾಪುರಕ್ಕೆ ಬನ್ನಿ ಶಿಫ್ಟ್ ಆಗಿ, ಇವತ್ತಿನ ದಿನ ಕಾಂತಾರ ದೊಡ್ಡದಾಗಿದೆ, ಬಟ್ ಅದನ್ನೆಲ್ಲ ಕೇಳಲ್ಲ ಅವರು ಬಂದಿಲ್ಲೆಲ್ಲ ಮಾಡೋದಕ್ಕೆ. ನಮಗೆ ನಮ್ಮ ಕಂಟ್ರೋಲಲ್ಲಿ ನಾವು ಎವ್ರಿಡೇ ನೋಡಿ ಇನ್ಪುಟ್ಸ್ ಕೊಟ್ಟು ಚೇಂಜಸ್ ಮಾಡಿ ಆ ಥರದ್ದು ಟೀಮ್ಗಳೇ ವರ್ಕ್ ಆಗೋದು ನಮಗೆ. ಸೊ ಬರ್ಲಿಕ್ಕೆ ಕೇಳಿಲ್ಲ. ಸೊ ನಾವು ಯಾರೋ ಒಬ್ರನ್ನ ಈ ಟೆಂಪಲ್ದು ಜ್ಯುವೆಲ್ರೀಸ್ ಎಲ್ಲ ಮಾಡೋರು, ದೇವ್ರದ್ದೆಲ್ಲ ಮಾಡೋರು, ಆ ಥರದವ್ರನ್ನ ಅವರು ಸಿನಿಮಾದ ಕೆಲಸ ಗೊತ್ತೇ ಇಲ್ಲ. ನಾವು ಅವ್ರೊಂದು ನಂಬಿಕೆ ಕೆಲಸ ಕೊಟ್ವಿ. ಅವ್ರು ಆಗಿದೆ ಅಂತ ಅಂದ್ಕೊಂಡು ಲಾಸ್ಟ್ ಮೂಮೆಂಟ್ ತನಕ ಸ್ವಲ್ಪ ಕೈ ಕೊಟ್ಬಿಟ್ರು. ಇನ್ನೇನು ಶೂಟ್ ಬರ್ತಿದೆ, ಡೆಲಿವರ್ ಮಾಡಲೇ ಇಲ್ಲ. ಆಮೇಲೆ ಟೀಮಿಂದ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದ್ವಿ ಅಲ್ಲಿಂದ. ಅವರು ಪ್ಲೇಸ್ ಹಿಡ್ಕೊಂಡೋಗಿ ಆಯ್ತಪ್ಪ ಅದೆಷ್ಟು ಮಾಡಿದ್ದೀರಾ, ಓಕೆ ನೀವು ಫಸ್ಟ್ ತೊಗೊಂಡು ಬನ್ನಿ ಅಂತ ಅಂದ್ಕೊಂಡು ಅವ್ರನ್ನ ಕರ್ಕೊಂಡು ಕುಂದಾಪುರಕ್ಕೆ ಬಂದರು. ಈ ಥರದ್ದೆಲ್ಲ ಒಂದು ಟೆನ್ಷನ್ಗಳು. ಅಲ್ಲಿ ಬಂದು ನೋಡಿದ್ರೆ ಆ ಕ್ರೌನ್ ಸೈಜು ತುಂಬ ಬಿಗ್ ಮಾಡಿಬಿಟ್ಟಿದ್ದಾರೆ ಆಯಿತಾ. ಇವಾಗ ಅದನ್ನು ಟೈಮೇ ಇಲ್ಲ, ನಾಳೆ ಶೂಟಿಂಗ್ ಇದೆ. ರಿಷಬ್ಗೆ ತೊಗೊಂಡೋಗಿ ತೋರಿಸಿದ್ವಿ, ಇದಾಗಲ್ಲ ಅಂತ ಹೇಳಿದ್ರು. ಸೊ ಫುಲ್ ಟೆನ್ಷನ್ ಆಯಿತು. ವಾಪಸ್ ಬಂದು ಅವ್ರನ್ನ ಕೂರಿಸ್ಕೊಂಡೆ. ಅವರು ಆಲ್ರೆಡಿ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಅವರು ಡಿಲೇ ಮಾಡಿರೋದು ನಮ್ಗೆ ಆಟ ಇದೆಲ್ಲ ಅವ್ರಿಗೊಂದು ಪಾಪ ಬ್ಯಾಕ್ ಎಂಡ್ ಸ್ಟೋರಿ ಇದೆ. ಅವ್ರಿಗೆ ಭಯ ಆಗ್ತಾಯಿದೆ, ಏನೂ ಐಡಿಯಾಸೇ ಬರ್ತಿಲ್ಲ. ಮತ್ತೆ ಕೂತ್ಕೊಂಡು ಏನು ಮಾಡೋದು ಅಂತ ಅಂದ್ಕೊಂಡು ಯಾವುದೋ ಒಂದು ವೆಲ್ಡಿಂಗ್ ಶಾಪ್ಗೆ ಎತ್ಕೊಂಡು ಓಡಿರೋದನ್ನ ಎತ್ಕೊಂಡು ಹೋಗ್ಬಿಟ್ಟು ಇನ್ನೊಂದಿಬ್ಬರನ್ನ ಕರೆಸಿದ್ವಿ ಅಲ್ಲಿಗೆ, ಈ ಗೋಲ್ಡೆಲ್ಲ ಕೆಲಸ ಮಾಡೋರು. ಅವ್ರು ಐಡಿಯಾಸ್ ಕೊಡ್ತಾರಂತ, ಅದು ವರ್ಕ್ ಆಗಲಿಲ್ಲ. ಮತ್ತು ಒಂದು ವೆಲ್ಡಿಂಗ್ ಶಾಪ್ ತೊಗೊಂಡೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ನಾವೇ ಏನೋ ಪ್ಲ್ಯಾನ್ ಮಾಡಿ ಕಟ್ ಮಾಡಿಸಿ ಅದನ್ನು ಸೈಜೆಲ್ಲ ಕರೆಕ್ಟ್ ಮಾಡಿಸೋದಕ್ಕೆಲ್ಲ ಟ್ರೈ ಮಾಡಿದ್ವಿ. ಎಲ್ಲ ಆಯಿತು ಸರ್. ಇವಾಗ ಅದನ್ನು ಕಲರ್ ಎಲ್ಲ ಮಾಡಿಸ್ಬೇಕಲ್ವಾ. ಸೊ ಗೋಲ್ಡ್ ಡಿಪ್ ಮಾಡಿ ಎಲ್ಲ ಮಾಡ್ತಾರೆ. ಎಲ್ಲ ಮಾಡ್ಕೊಂಡು ಬಂದ್ವಿ. ಕಾಲ್ ಬಂತು, ರಿಷಬ್ ಇಲ್ಲ ಅದು ಡಮ್ಮಿ ಬೇಕು ಅದ್ರದ್ದು ಅಂತ ಅಂದ್ಕೊಂಡು. ಸೊ ನಮ್ಮದು ಆಲ್ರೆಡಿ ನಮ್ಮದು ಆರ್ಮರ್ ಎಲ್ಲ ನಡೀತಿತ್ತು. ಡಮ್ಮಿ ವರ್ಕರ್ಸ್ ಅದನ್ನೇ ಮಾಡೋರು ವರ್ಕರ್ಸ್ ಇದ್ದರು. ಅವ್ರ ಹತ್ರ ಡಮ್ಮಿ ತೆಗೆಯೋದಕ್ಕೆ ಹೇಳಿದ್ವಿ. ಇನ್ನೇನು ಹಬ್ಬ ದೇವ್ರೆ, ಕ್ರೌನ್ ಎಲ್ಲ ಸೈಜಿಂಗ್ ಆಯಿತು, ಈಗ ಅಪ್ರೂವ್ ಆಗಿದೆ, ಸ್ಟೋನ್ಸ್ ಎಲ್ಲ ಕೂರಿಸಿದ್ವಿ, ಎಲ್ಲ ಆಗಿದೆ ಅಂತ ಅನ್ಬೇಕಾದ್ರೆ ಡಮ್ಮಿ ಕೇಳಿದ್ರಲ್ಲ, ಇದನ್ನು ತೊಗೊಂಡೋಗಿ ಡಮ್ಮಿ ಮಾಡೋದಕ್ಕೆ ಒಂದು ಅದು ಮೋಲ್ಡಿಂಗ್ ಮಾಡೋದಕ್ಕೆ ಒಂದು ಇದಾಗ್ತಾರೆ, ಅದೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ನಾನು ಅದನ್ನು ಡಮ್ಮಿದೇನೋ ಇದು ತೆಕ್ಕೊಂಬಿಟ್ರು ಇವರು, ಮೋಲ್ಡಿಂಗ್ ತೊಗೊಂಡು ಅದನ್ನ ಇಟ್ಟಿದ್ರು. ಅದ್ರ ಒಳಗಡೆ ಎಲ್ಲ ಡಾಟ್ಸ್ ಅದೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ನಾನು ಆಲ್ರೆಡಿ ಫ್ರಸ್ಟ್ರೇಟೆಡ್ ಆಗಿದೆ. ನಿಮ್ಗೆ ಗೊತ್ತಾಗಲ್ವಾ ಇದನ್ನು ಬೆಳಗ್ಗೆ ಹೆಂಗೆ ತೊಗೊಂಡೋಗಿ ಕೊಡೋದು, ಇದನ್ನು ಕ್ಲೀನ್ ಮಾಡಿ ಅಂತ ಅಂದೆ. ನಾನು ಯೋಚನೆನೂ ಮಾಡಿಲ್ಲ, ಇವ್ರು ತೊಗೊಂಡೋಗ್ಬಿಟ್ಟು ಅದನ್ನು ಸಬೀನ ಹಾಕ್ಬಿಟ್ಟು ವಾಶ್ ಮಾಡ್ತಾರೆ ಅಂತ. ನಾನು ಟೆನ್ಷನಲ್ಲಿ ಹೇಳ್ಬಿಟ್ಟೆ. ಆ ಹುಡುಗರು ಅವರು ಟೆನ್ಷನಲ್ಲಿ ಹೋಗ್ಬಿಟ್ಟು ಒಂದು ಟಬ್ಬು ನೀರಲ್ಲಿ ಹಿಂಗೆ ಹಾಕ್ಬಿಟ್ಟು ಸೋಪ್ ಮಾಡಿ ಸೋಪಿನ ಪೌಡರಲ್ಲಿ ವಾಶ್ ಮಾಡಿಬಿಟ್ರು. ಆಮೇಲೆ ಒಂದು 10 ಮಿನಿಟ್ಸು ಆಫೀಸ್ ಒಳಗಡೆ ಇನ್ನೊಂದು ಮೀಟಿಂಗ್ ಇತ್ತು. ಹೊರಗಡೆ ಬಂದು ನೋಡ್ತೀನಿ ಫುಲ್ ಕಲರ್ ಹೋಗ್ಬಿಟ್ಟಿದೆ ಅದ್ರದ್ದು. ಬೆಳಗ್ಗೆ ಆದರೆ ಶೂಟಿಂಗ್ ಇದೆ. ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಒಂದು ಬಾಕಿ. ಫುಲ್ ಟೆನ್ಷನ್ ಆಗೋಯ್ತು, ಏನು ಮಾಡೋದಂತ ಗೊತ್ತಾಗಲಿಲ್ಲ. ರಾತ್ರಿ ಆಗಿದೆ, ಇಷ್ಟು ಪ್ರೋಸೆಸ್ ಆಗಬೇಕಿದ್ರೆ ರಾತ್ರಿ 11-11:30 ಆಗಿದೆ. ಆಮೇಲೆ ಫೋನ್ ಮಾಡಿಬಿಟ್ಟು ಸುಹಾಸ್ ಅಂತ ಅವ್ರ ಮ್ಯಾನೇಜರ್ ಇದೆಲ್ಲ, ಏನಾದರೂ ಮಾಡಿ ಯಾರ್ದಾದ್ರೂ ಕೈಕಾಲು ಹಿಡ್ದು ಒಂದು ಶಾಪ್ ಓಪನ್ ಮಾಡಿಸಿ ಇದಕ್ಕೊಂದು ಕಲರ್ ಹಾಕ್ಸಿ ಕೊಡಬೇಕು ಅಂತ. ಮತ್ತೆ ಮಿಡ್ನೈಟ್ 12 ಗಂಟೆಗೆ ತೊಗೊಂಡೋಗಿ ಅದನ್ನು ಕಲರೆಲ್ಲ ಮಾಡಿಸಿ ಮತ್ತೆ ನೀಟ್ ಮಾಡಿ ಬೆಳಗ್ಗೆ ತೊಗೊಂಡೋಗಿ ಬಂದು ಕೊಟ್ಟು ನಾನು ಹೇಳ್ತಾ ಇದ್ದೆ, ಒನ್ ಡೇ ಮಲ್ಕೊಳ್ತೀನಿ, ನನ್ನ ಕೈಲಿ ಈ ಟೆನ್ಷನ್ನ ತೊಗೊಂಡಿರೋದು ಇದೆಲ್ಲ ಆಯಿತು ಅಂತ. ಸೊ ದಟ್ ಕ್ರೌನ್ ಆ್ಯಸ್ ಒಂದು ನನ್ನ ಫುಲ್ಲು ಅಷ್ಟು ಟೆನ್ಷನ್ ಕೊಟ್ಬಿಟ್ಟಿದೆ. ಕಾಂತಾರ 1ಗೆ ಹೆಂಗೆ ಆಗ್ಬಿಟ್ರೆ ಕಾಂತಾರ 2 ಅಂತ ನೆಕ್ಸ್ಟ್. ಅಂದರೆ ಈ ಕೆಲಸ ಎಷ್ಟು ಅದೇ ಮಾಡ್ತಾ ಕಲ್ತಿರೋ ಥರದ್ದು ಒಂದಿಷ್ಟು. ಸಮ್ ಟೈಮ್ ಏನಾಗುತ್ತೆ, ನಮ್ಮ ಒಬ್ಬರು ಕೆಲಸ ಕೊಡ್ತಾರೆ, ನಾವು ಇನ್ನೊಬ್ರು ನಂಬಿ ಆ ಕೆಲಸ ಕೊಡ್ತೀವಿ. ಆನ್ ಟೈಮಿಗೆ ಸಿಗಬೇಕು, ಇಟ್ ಈಸ್ ನಾಟ್ ಈಸಿ. ಆಮೇಲೆ ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಮೇಲೆ ನಾವೇ ಅದಕ್ಕೆ ಅಂದರೆ ತಲೆ ಕೊಡಬೇಕಾಗತ್ತಲ್ಲ, ನಾವೇ ಆನ್ಸರೇಬಲ್ ಅಲ್ಲ. ಸೊ ಬೇರೆ ಆಪ್ಷನ್ನೇ ಇಲ್ಲ. ಅವರೇನು ಬೆಳಗ್ಗೆ ಶೂಟಿಂಗ್ ಇದೆ, ಇದು ಬೇಕಂದರೆ ಇದು ಬೇಕಷ್ಟೇ, ಹೇಗಾದರೂ ಮಾಡಿ ಆ ಥರದ್ದು.